ಹಾಯ್ ಗಾಯ್ಸ್, ನಾನು ನಿಮ್ಮ ಮೋದಿ. ಏನಪ್ಪ ಇವತ್ತು ವಿಷಯ ಅಂದರೆ, ನಾನು ಇವತ್ತು ಬಂಗಾರಪೇಟೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಗೋಲ್ಡನ್ ಕನ್ನಡಿಗ ಪೇಜ್ ಯೂಟ್ಯೂಬರು ನಮ್ಮ ಕರ್ನಾಟಕದ ಕೋಲಾರದ ಗನಿ KGFಗೆ ಕರ್ಕೊಂಡು ಹೋಗ್ತಾರಂತೆ. ನನಗೂ ಒಂದು ಆಸೆ ಇತ್ತು, ಏನಂತಂದರೆ ಈ KGF ಮೂವಿ ಬಂದಾಗಿಂದ KGFಲ್ಲಿ ಗನಿ ನೋಡಿ ನೋಡಿ ತುಂಬ ಸಾಕಾಗೋಗಿದೆ. ಅದಕ್ಕೆ ನೇರವಾಗಿ ಒಂದು ಸತಿ ನೋಡೋಣ ಅಂತ ಹೋಗ್ತಿದ್ದೀನಿ. ಅವ್ರು ನಮ್ಗೆ ತೋರಿಸ್ಕೊಡ್ತಾರೆ, ನಮ್ಗೆ ಗೊತ್ತಿಲ್ಲ. ಅವರು ಬ್ರದರ್ ಫೋನ್ ಮಾಡಿ ಕರೆದ್ರು, ಬನ್ನಿ ಬ್ರೋ, ತುಂಬ ದಿನ ಆಯಿತು ನೋಡಿ, ಹಾಗೆ ಹೋಗೋಣ ಗನಿಗೆ ಅಂತ. ಬನ್ನಿ ಹೋಗೋಣ, ನೋಡ್ಕೊಂಬರೋಣ. ಇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ ಪೇ. ಗೋಲ್ಡನ್ ಕನ್ನಡಿಗ ಬ್ರೋ ಇಲ್ಲೇ ಇದ್ದಾರೆ. ಇವರೇ ನಮ್ಮ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಪೇಜ್. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಬನ್ನಿ ಬ್ರೋ ಹೋಗೋಣ. ಏನು ಸಮಾಚಾರ? ಆಯ್ತಾ ಊಟ? ಆಯ್ತು, ನಿಮ್ದಾಯ್ತಾ? ಆಯಿತು ಬ್ರೋ. ಹೆಂಗೆ ಇವಾಗ ನಮ್ಮ ಗನಿ ತೋರಿಸ್ತೀರಾ ನೀವು? ಬನ್ನಿ ಗನಿಗೆ ಹೋಗೋಣ. ಇವಾಗ ಬಂಗಾರ ಏನಾದ್ರು ಕೊಡ್ತೀರಾ ಬ್ರೋ? ಇದೇ ನಮ್ಮ ಬಂಗಾರಪೇಟೆ KSRTC. ಇದೇ ನಮ್ಮ KSRTC ಬಸ್ ಸ್ಟ್ಯಾಂಡು. ಇದೇ ನಮ್ಮ KSRT ಬಸ್ ಸ್ಟ್ಯಾಂಡು. ಅಲ್ಲಿ ಗಾಯ್ಸ್ ಹೋಗ್ತಾ ಇದ್ದೀರಿ. ಇದೇ ನಮ್ಮ ಬಂಗಾರಪೇಟೆ. ಇದೇ ನಮ್ಮ ಬಂಗಾರಪೇಟೆ. ಇಲ್ಲಾಂದ್ರೆ ಈ ಬಿಸಿಲಲ್ಲಿ ಕಲ್ಕೊಂಡ್ರೆ ಹೋಗಿ ಹಾಕೊಬೇಕಷ್ಟೇ ನಾವು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನ್ ಸ್ಟಾಪ್ ಆಗಿ ಹೋಗ್ಬೋದು ಈಗ, ಯಾವುದೇ ಭಯ ಇಲ್ಲ. ಹಾಯ್ ಗಾಯ್ಸ್, ನೋಡಿ ಇದೇ ನಮ್ಮ BEML ನಗರ. ಏನಪ್ಪ ಅಂದರೆ ನಮ್ಮ ಮಿಲ್ಟ್ರಿಗೆ ಅಲ್ಲ, KGF 4 ಅಲ್ಲ, ಟಾಕ್ಸಿಕ್ 4 ಮಾಡಿಬಿಡ್ಬೋದು. ನೋಡಿ ಏನಪ್ಪ ವಿಷಯ ಅಂದರೆ, ನಮ್ಮ BEML ನಗರ ಏನಕ್ಕೆ ಅತಿ ಹೆಚ್ಚು ಹೆಸರು ಮಾಡಿದೆ ಅಂದರೆ, ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ JCB ಆಗಿರ್ಬೋದು, ನಮ್ಮ ಮಿಲಿಟರಿಗೆ ಅತಿ ಹೆಚ್ಚು ವಾಹನಗಳನ್ನು ವೆಹಿಕಲ್ಸನ್ನು ಇದೇ ಪ್ಲೇಸಿಂದ ನಮಗೆ ರಫ್ತು ಮಾಡುತ್ತೆ. ಆ ಒಂದು ನೋಡಿ ಗೈಸ್, BEML ಕಿರಿಯದಾದ ಬೆಟ್ಟದ ಮೇಲೆ ದೇವಸ್ಥಾನ. ಏನಪ್ಪ ಇದ್ರ ಹೆಸರು ಅಂದರೆ ಶ್ರೀ ಪುನ್ಮಲೈ ಮುರುಗನ್ ದೇವಸ್ಥಾನ ಅಂತೆ ಬ್ರೋ. ಅದನ್ನು ಖಂಡಿತ ತೋರಿಸ್ತೀವಿ ನಾವು ನಿಮಗೆ ಇದ್ರ ಬಗ್ಗೆ. ನೋಡಿ ಫಾರೆಸ್ಟ್ ಇದೇನಂತ ಎಲ್ಲರಿಗೂ ಗೊತ್ತೇ ಇರುತ್ತೆ, ಗಾಡಿ ಓಡಿಸೋ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಏನೇಳಿ RTO ಆಫೀಸ್ ಇದು ಬರ್ದಿರ, ಯಾರು ಡ್ರೈವಿಂಗ್ ಮಾಡಿದ್ರೆ ಕಾಯಂ ಇದೇ ನಮ್ಮ RTO ಆಫೀಸ್. ಯಾರೆಲ್ಲ ಲೈಸೆನ್ಸ್ ಪಡಿಬೇಕೋ ಬನ್ನಿ, ಇಲ್ಲೇ ಲೈಸೆನ್ಸ್ ಎಲ್ಲ ಸಿಗುತ್ತೆ. ಮೇನ್ BEML ಸೆಂಟರ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ನೋಡಿ ನಮ್ಮ BEML ನಗರದ ಕ್ರೀಡಾಂಗಣ, ಸ್ಟೇಡಿಯಂ. ಈ ಸ್ಟೇಡಿಯಂನ ಹಿಂದೆ ನಮಗೆ BEML ನಗರದ ರೈಲ್ವೆ ಸ್ಟೇಷನ್ ಸಿಗುತ್ತೆ. ನೋಡಿ ಗೈಸ್, ಬಸ್ಸು ಕಾರ್ನೆಲ್ಲ ನಮ್ಮ BEML ನಗರದ ಪೊಲೀಸ್ ಸ್ಟೇಷನ್ ಅವರು ಒಂಥರ ಫುಲ್ಲು ಗ್ರೀನ್ ನೇಚರ್ ಗಾಯ್ಸ್. ಯಾರಾದರೂ KGFಗೆ ಬರಬೇಕಂದ್ರೆ ನಿಜವಾಗ್ಲೂ ಪೀಸ್ ಆಫ್ ಮೈಂಡ್ ಇರುತ್ತೆ ಗಾಯ್ಸ್. BEML ಲಿಮಿಟೆಡ್ ಇದೆ ನೋಡಿ ಗಾಯ್ಸ್. ನೋಡಿ ನಮ್ಮ BEML ರೈಲ್ವೆ ಸ್ಟೇಷನ್ಗೆ ಹೀಗೆ ಹೋಗಿ ಗಾಯ್ಸ್. ಯಾರೆಲ್ಲ ನಮ್ಮ ಈ ಬಂಗಾರಪೇಟೆಗೆ ಸಿದ್ದರಾಮಯ್ಯ ನೆನಪಿದೆಯಾ? ನೋಡಿ ಇದೇ ಸ್ಥಳದಲ್ಲಿ ಬಂದು ಹೆಲಿಕಾಪ್ಟರ್ ಇದೆ. ನಾನು ಅಷ್ಟು ನೈಟ್ ಇಲ್ಲ ಗಾಯ್ಸ್, ಆದರೂ ಲೈಟಾಗಾದ್ರೂ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ಜಾಗದಲ್ಲಿ ಹೆಲಿಕಾಪ್ಟರ್. ಹಾಯ್ ಗಾಯ್ಸ್, KGF ಎಂಟ್ರಿ ಆಗ್ತಿದ್ದೀರಿ. ಏನಪ್ಪ ಈ ಒಂದು ಬ್ರಿಡ್ಜನ್ನು ನೋಡ್ತಿದ್ದೀರಾ? ಮೊದಲು ಇದೆಲ್ಲ ಟ್ರೈನ್ ಓಡಾಡ್ತಿತ್ತು, ಒಂದು ಬ್ರಿಡ್ಜ್ ಇತ್ತು. ಟ್ರಕ್ ಎಲ್ಲ ಬರುವಾಗ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಉಪಯೋಗ ಇಲ್ಲದೆ ಇರೋದಕ್ಕೆ ಎಲ್ಲ ತೆಗೆದುಬಿಟ್ಟಿದ್ದಾರೆ.
ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ, ಮತ್ತು ನೆಕ್ಸ್ಟ್ ಟೈಮ್ ಅದು ಕ್ಲೀನಾಗಿ ತೋರಿಸ್ತೀರಿ. ನೋಡಿ ಇದೆ KGF ಎಂಟ್ರಿ. ನೋಡಿ ಐ ಲವ್ KGF ಸ್ಟ್ರೈಟ್. ನೋಡಿ ಇದೇ ನಮ್ಮ ಐ ಲವ್ KGF. ಈ ಕಡೆ ಹೋದರೆ ಮಾರಿಕುಪ್ಪಂ, ಸ್ಟ್ರೈಟ್ ಹೋದರೆ KGF, ಈ ಕಡೆ ಹೋದರೆ ನಮ್ಮ ವಿಕೋಟೆ, ಆ ಕಡೆ ಹೋಗ್ತೀರಿ ಗಾಯ್ಸ್. ಈ ಕಡೆ ಹೋಗ್ತೀರ ಅಷ್ಟೇ. ಹಾಂ 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 ನೋಡಿ ಈಗ ಸ್ಟ್ರೈಟ್ ಹೋಗಬೇಕು. ನೋಡಿ ಗಾಯ್ಸ್, ಇದು ನಮ್ಮ ಉರಿಗಂ ಈ ನಗರದಿಂದಲೇ, ಅದಕ್ಕೆ ನಮ್ಮ ಕರ್ನಾಟಕದ ಗಣಿ, ಕೋಲಾರದ ಗಣಿ KGF ಅಂತ ಕರೀತಾರೆ. ನೋಡಿ ಗಾಯ್ಸ್, ಇದೇ ಮಣ್ಣಲ್ಲಿ ಅಂದರೆ ಗಾಯ್ಸ್ ಈ ಮಣ್ಣಲ್ಲಿ ಅಲ್ಲ, ತೆಗೆದು ಅದರಲ್ಲೆಲ್ಲ ಶೋಧನೆ ನನಗೆ ಹೇಳಕ್ಕೆ ಬರ್ತಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೇನ್ ಸರ್ಕಲ್ಗೆ ನಾವು ಆ ಮಣ್ಣಿನ ಮೇಲೆ ಹೋಗ್ಬೇಕಂದ್ರೆ KGF ಶೂಟಿಂಗ್ ಆಗಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಾವು ಈಗ ಲೆಫ್ಟ್ ತಗೊಬೇಕು ಗಾಯ್ಸ್. ನೋಡಿ ಹೀಗೆ ಹೋಗ್ಬೇಕು. ಹೀಗೆ ಬಂದರೆ ನಮಗೆ ಸಿಗೋದು ರೈಟ್ ಸೈಡ್ ನಮ್ಮ KGF ಬಸ್ ನಿಲ್ದಾಣ. ನಾವು ಸ್ಟ್ರೈಟ್ ಹೋಗ್ಬೇಕಾಗುತ್ತೆ. ನೋಡಿ ಇದೇ ನಮ್ಮ KGF ಬಸ್ ನಿಲ್ದಾಣ. ನಾವು ಈ ರೀತಿ ಸ್ಟ್ರೈಟ್ ಹೋಗ್ಬೇಕಾಗುತ್ತೆ. 3/4 ಕಿಲೋಮೀಟರ್ 750 ಮೀಟರ್ಸ್ ಹೋದರೆ ನಮಗೆ ಮೇಯ್ನ್ ಡೆಸ್ಟಿನೇಷನ್ ನಮ್ಗೆ ಸಿಗುತ್ತೆ. ಅಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾವು ಬನ್ನಿ ನೋಡೋಣ ಹೇಗಿತ್ತು ಆ ಪ್ಲೇಸ್ ಎಲ್ಲ ಅಂತ. ನೋಡಿ ಇಲ್ಲೇ ನಾವು ಲೆಫ್ಟ್ ತಗೊಂಡು ಈಗ ಹೋಗ್ಬೇಕಾಗಿದೆ. ಹೀಗೆ ಹೋಗ್ಬೇಕು, ನೇರವಾಗಿ ಹೋಗ್ಬೇಕು. ಇಲ್ಲೊಂದು ಮಸೀದಿ ಇದೆ, ಮಸೀದಿ ಇದೆ. ನೋಡಿ ಗಣಿಯ ಮೇನ್ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀರಿ. ಈಗ ಇರ್ತಕ್ಕಂಥ ಮನೆ ನಿಜವಾಗ್ಲೂ ಎಷ್ಟೇ ಚಿಕ್ಕದಾಗಿದ್ರೂ ಆ ಮನೆಗಳಲ್ಲಿ ಅವರು ಯಾವುದೇ ಒಂದು ಕೊರತೆ ಇಲ್ದಿರ, ಅಂದರೆ ಯಾವುದೇ ಒಂದು ನಮಗೆ ದೊಡ್ಡ ಮನೆ ಇಲ್ಲ ಅನ್ನೋ ರೀತಿಯಲ್ಲಿ ಚಿಕ್ಕ ಮನೆ ಆದ್ರೂ ಎಷ್ಟೊಂದು ಸಂತೋಷವಾಗಿರ್ತಾರೆ ಅಂದರೆ. ನೋಡಿ ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು, ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. ಚಿಕ್ಕ ಮನೆ ಒಂದು ಜೀವನ ಮರೆಯೋಕ್ಕಾಗಲ್ಲ. ಇದೇ ತುಂಬ ಇಷ್ಟ ಆಗೋದು ನಮಗೆಲ್ಲ. ನೋಡಿ ಗಾಯ್ಸ್, ಇದೇ ನಮ್ಮ ಮೇಯ್ನ್ ಒಂದು ರೈಲ್ವೆ ಸ್ಟೇಷನ್ ಪಕ್ಕ, ರೈಲ್ವೆ ಲೈನ್ ಇಲ್ಲೇ ಬರುತ್ತೆ. ಹಿಂಗೆ ಲೆಫ್ಟ್ ಹೋಗ್ಬೇಕು ನಾವು. ನೋಡಿ ಇಲ್ಲಿ ಚರ್ಚ್ ಇದೆ ಬಂದ ಕೂಡಲೇ. ನೋಡಿ ಮೈನಿಂಗ್ ಆಗ್ತಿರ್ತಕ್ಕಂಥ ಜಾಗ ಅಂತ ಹೇಳೋಕ್ಕಾಗಲ್ಲ. ಈಗ ಯಾರನ್ನೂ ಒಳಗೆ ಬಿಡಲ್ಲ ಆ ಒಂದು ಫ್ಯಾಕ್ಟ್ರಿ ಒಳಗೆ. ನೋಡಿ ಟ್ರೈನ್ ಇಲ್ಲೇ ನಿಂತು ಬಿಟ್ಟಿದೆ ಆಗಿಂದ. ಯಾವಾಗ ನಾವು ಹಾಗೆ ತೋರಿಸಿದ್ರಲ್ವ ಬ್ರಿಡ್ಜು, ಆ ಬ್ರಿಡ್ಜು ಯಾವಾಗ ಅವ್ರು ಮುರಿದಾಕಿದ್ರು ಆವಾಗಿಂದ ಟ್ರೈನ್ ಇಲ್ಲೇ ಇದ್ಬಿಟ್ಟಿದೆ ಗೈಸ್. ನೋಡಿ ಈ ರೈಲ್ವೆ ಸ್ಟೇಷನಿಂದ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಗೈಸ್. ಇಲ್ಲ ಬ್ರೋ ಬಿಡಲ್ಲ. ನೋಡಿ ಇದೇ ಪ್ಲೇಸಿಂದ ನಮಗೆ ಸರಬರಾಜು ಆಗ್ತಾ ಇತ್ತು. ಅಂದರೆ ಇಲ್ಲಿಂದ ಆ ಕಡೆ ಟ್ರೈನ್ ಗೂಡ್ಸ್ಗೆ. ನೋಡಿ ಈ ಒಂದು ಫ್ಯಾಕ್ಟ್ರಿನೇ, ಒಳಗೆ ಬಿಡಲ್ಲ. ನಾವು ಹಿಂದೆಯಿಂದ ಹೋಗೋಣ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಹೋಗಿದೆ. ನೋಡಿ ಇದೇ ನಮ್ಮ KGF ಗಣಿ. ನೋಡಿ ಗಾಯ್ಸ್, ಈ ಆಸ್ತಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ BEML ಗಣಿ ಸಚಿವಾಲಯ ಭಾರತ ಸರ್ಕಾರಕ್ಕೆ ಸೇರಿದೆ. ಅತಿಕ್ರಮಣಕಾರ ವಿರುದ್ಧ ಕಾನೂನು ಕ್ರಮ ಜಾರಿಸಲಾಗುವುದು. ಸಾರ್, ನಾವು ಅತಿಕ್ರಮಣ ಮಾಡೋಕ್ಕೆ ಬಂದಿಲ್ಲ. ನಮ್ಮ ವಿಡಿಯೋ ನೋಡೋ ಅಂಥ ಪ್ರೇಕ್ಷಕರಿಗೆ ನಮ್ಮ ಗಣಿ ತೋರ್ಸಕ್ಕಂತ ಬಂದಿದ್ದೀರಿ. ಅತಿಕ್ರಮಣ ಆದರೂ ಪರವಾಗಿಲ್ಲ, ನಾವು ನಿಮಗೆ ಹೇಗಿದ್ರು, ಯಾಕಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಹೇಗಿರುತ್ತಪ್ಪ ನಮ್ಮ KGF ಗಣಿ, KGF ಶೂಟಿಂಗ್ ಆಗಿದ್ದು ಪ್ಲೇಸ್ ಅಂತ. ಅದಕ್ಕೆ ಗೈಸ್, ಕಷ್ಟ ಆದ್ರೂ ನಾವು ನಿಮ್ಗೆ ತೋರಿಸೋದಕ್ಕೆ ಬಂದಿದ್ರಿ. ಈಗ ನೋಡಿ ಗೈಸ್, ಪೊಲೀಸವ್ರು ಯಾರಾದರೂ ಬಂದರೆ ವೀಡಿಯೋ ಮಾಡಿ ನೋಡಿದ್ರೆ ಹೆಲ್ಮೆಟ್ ಇದೆ ಅಲ್ವಾ, ಹೆಲ್ಮೆಟ್ ಒಳಗೆ ಫೋನ್ ಇಟ್ಕೊಂಡು ಹೋಗ್ಬಿಡೋದಷ್ಟೇ. ಈ ಟಗರ ಐತಲ್ಲ, ಟಗರ ಜೀವಂತವಾಗಿರ್ಬೇಕಾದ್ರೆ ಎಂತ ಆಟ ಆಡಿರ್ಬೋದು, ಎಷ್ಟೆಷ್ಟು ಹೊಲದಲ್ಲಿ ಮೈದಿರ್ಬೋದು. ಈಗ ನೋಡ್ದ ಅದ್ರ ಗತಿ ಹೆಂಗಿದೆ.
ಅಷ್ಟೇ ನಮ್ಮ ಲೈಫ್. ಯಾಕಂತ ಮಣ್ಣನ ಗೋಣಿ ಚೀಲಗಳು ತುಂಬಿಸ್ಕೊಂಡು ಹೋಗಿ ಶೋಧನೆ ಮಾಡೋಕ್ಕಂತ ಎತ್ಕೊಂಡು ಹೋಗಿದ್ದಾರೆ. ಅಲ್ಲ ನಮ್ಮ ಪೊಲೀಸ್ ಅವರು ತುಂಬ ಎಚ್ಚರವಾಗಿದ್ದು ಹಿಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಆಗಿಂದ ಇಲ್ಲಿ ಮುಳ್ಳೆಲ್ಲ ಹಾಕ್ಬಿಟ್ಟು ನೋಡಿ ಇದೇ ಪ್ಲೇಸ್. ದಿಸ್ ಈಸ್ ಆ ಮಣ್ಣನ ನೇರ ಕಣ್ಣಿನಿಂದ ನೋಡಿದ್ರೆ ಬಂಗಾರ ಥರನೇ ಏನು ಮಾಡಿದ್ರು ಗೊತ್ತಾ? ಉಂಡೆ ಕರ್ಗುತ್ತಾ? ಉಂಡೆ ಅಂದರೆ ಕಲ್ಲಿನ ಉಂಡೆ ಬ್ರೋ. ಇದು ಮಣ್ಣದು ಕಲ್ಲಾಗಿತ್ತಲ್ವಾ ಅದು. ಆದರೆ ನಮ್ಮ ಅಜ್ಜಿ ಏನು ಮಾಡಿದ್ರು ಗೊತ್ತಾ? ಯಾವುದೋ ಹೇ ಬ್ಲ್ಯಾಕ್ ಡಾ ನೋಡಿ 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 ಗೈಸ್, ಇದೆಲ್ಲ ನಮ್ಮ ಗೋಲ್ಡ್ ರಫ್ತಾ ಈ ಪೈಪ್ಗಳಲ್ಲಿ ಮತ್ತು ಮಣ್ಣೆಲ್ಲ ಇದಾಗ್ತಾ ಇದ್ದಿದ್ದಂಥ ಜಾಗ ಇದು. ನೋಡಿ ಗೈಸ್, ಇಲ್ಲೇನೋ ದೊಡ್ಡ ಕಾಯಿಸಿ ಬಾಂಬಿದೆ ಬಾಂಬಿ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ದೊಡ್ಡ ಕಬ್ಬಿಣದ ಒಂದು ಇದಿದೆ ಅಂದರೆ ಕಬ್ಬನ ಗಾಯ್ಸ್. ಇದು ನಿಜವಾಗ್ಲೂ ಕಬ್ಬನ. ಎಷ್ಟು ದೊಡ್ಡ, ಕದಲ್ಸೋಕೆ ಆಗೋದಿಲ್ಲ ಬಾಯ್, ದೊಡ್ಡದಾಗಿದೆ. ಅಯ್ಯೋ ಬಾ ಮುಂದೆ ಹೋಗೋಣ. ಬ್ರೋ, ಇದ್ರೊಳಗೆ ಏನಾದರೂ ಬಂಗಾರ ಇರ್ಬೋದಾ? ಬಾಂಬ್ ಇರುತ್ತೆ. ಬಾಂಬ್. ನೋಡಿ ಗೈಸ್, ಯಾರು ಒಳಗೆ ಹೋಗ್ಬಾರ್ದಂತ ಮುಳ್ಳುತಂತಿ ಎಲ್ಲ ಹಾಕಿ ಫುಲ್ಲು ಗೋಡೆ ಕಟ್ಬಿಟ್ಟಿದ್ದಾರೆ. ಏನು ಪಾಪ ಮಾಡಿದ್ರಿ ಗಾಯ್ಸ್ ನಾವು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದು ಮಾಡ್ತಾ ಇದ್ದಂಥದ್ದು ಎಲ್ಲ ತುಕ್ಕಿಡ್ದು ಹೋಗಿದೆ ಗಾಯ್ಸ್. ಸುಮಾರು ವರ್ಷದಿಂದ ಆಗಿದ್ದಿಲ್ವಾ? ಆದರೆ ಇದರಲ್ಲಿ ಇನ್ನೂ ಬಂಗಾರ ಇರ್ಬೋದಂತ ನನ್ನ ನಂಬಿಕೆ. ನೋಡಿ ಗೈಸ್, ಈ ಪೈಪ್ ಇದೆ ಅಲ್ವಾ, ಮೇಲೆ ಎಷ್ಟೇ ನೀರು ಬಿದ್ದರೂ ಈ ಪೈಪ್ಗಳಲ್ಲಿ ಬಂದು ಹರಿದುಕೊಂಡು ಬಂದ್ಬಿಡುತ್ತೆ. ಹೇಗಿದೆ ನೋಡಿ, ಅಲ್ಲಲ್ಲಿ ಗೋಲ್ಡ್ 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 ಥರ ಕಾಣಿಸ್ತಿದೆ ಅಲ್ವಾ? ಗಂಟಾಗಿ ಜೋಬಲ್ಲಿ ಇಟ್ಕೊಳ್ತಾ ಹೋಗ್ಬಿಡ್ತೀನಿ. ಇಷ್ಟು ನಮ್ಮ ಸರ್ಕಾರ ಇದನ್ನು ಬ್ಯಾನ್ ಮಾಡಿದಾಗಿಂದ, ನಿಲ್ಲಿಸಿದಾಗಿಂದ ಏನೆಲ್ಲ ಅವಾಂತರ ಆಗಿದೆ ನಮ್ಮ KGF ಗನಿ ಗಾಯ್ಸ್. ನನಗೆ ಇದನ್ನು ನೋಡ್ತಾ ಇದ್ರೆ ಗೋಲ್ಡ್ನ ಒಂದು ರೇಖೆ ಅನ್ನೋ ಮೋಸ್ಟ್ಲಿ ಫಿಲ್ಟರ್ ಮಾಡ್ತಿದ್ರೆ ಅನ್ಸುತ್ತೆ. ಹೌದು ಹೌದು, ಮಣ್ಣು ಗಾಯ್ಸ್. ಈ ಪ್ಲೇಸ್ ನೋಡ್ತಿದ್ರೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸ್ತಿದೆ ಹೇಳಿ? ನನ್ನ ಮನಸ್ಸಿಗಂತೂ ಇಷ್ಟೊಂದು ದೊಡ್ಡ ಒಂದು ಕಾರ್ಖಾನೆ ನಮ್ಮ ದೇಶಕ್ಕೆ ಬಂಗಾರ ಈ ರೀತಿ ನಿಲ್ಲಿಸಿ ಎಷ್ಟು ನಷ್ಟ ಅಲ್ವಾ? ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ನೀವು ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ಅಲ್ಲಿ ನೋಡಿ ನೋಡಿ ಗಾಯ್ಸ್, ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ. ಟ್ರಕ್ ಎಲ್ಲ ಬರೋದು ರಸ್ತೆಯಲ್ಲಿ ಎಲ್ಲ ಇದೇ ಪ್ಲೇಸಲ್ಲಿ ಗಾಯ್ಸ್. ಎಷ್ಟು ದೊಡ್ಡ ರಸ್ತೆ ಮಾಡಿದ್ದಾರೆ ನೋಡಿ. ಅಯ್ಯೋ, ಏನು ಬ್ರೋ ಇಷ್ಟೊಂದು ಭಯ ಇಕ್ಸ್ತೀರಾ ನನಗೆ? ನಮ್ಮ ಚಿನ್ನದ ಗನಿ ಈ ರೀತಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಬೇಸರ ಆಗ್ತಿದೆ ನನಗೆ. ಹೋಗಿ ಗೈಸ್, ಸ್ಯಾಡ್ ಆಗಿಬಿಡ್ತು. ನಿಮಗೆ ತೋರ್ಸೋಣಂತ ಆಸೆಯಿಂದ ಬಂದೆ ನಾನು, ನೋಡಿ ನನಗೆ ಸ್ಯಾಡ್ ಆಗಿಬಿಡ್ತು ಗೈಸ್. ಏನ್ರಿ ಗೋಲ್ಡನ್ ಕನ್ನಡಿಗ ಅವರೇ, ನಮ್ಮ ಚಿನ್ನದ ಗನಿ ಈ ರೀತಿ ತುಕ್ಕಿಡ್ದು ಹೋಗಿದೆ. ವಾವ್, ಏನು ಇಷ್ಟೊಂದು ಸಾಫ್ಟ್ ಇದೆ ಬ್ರೋ? ನೋಡಿ ಗೈಸ್, ಮಲ್ತಾನಿ ಬಿಡ್ತೀವಿ. ಹಾಂ, ಮಲ್ತಾನ್ ಮಟ್ಟಿ ಬ್ರೋ. ಇಲ್ಲೊಂದು ಗೇಟ್ ಇದೆ, ಈ ಗೇಟಲ್ಲಿ ಒಳಗೆ ಹೋಗ್ಬೋದಾ? ಮಾಡಿದ್ದಾರೆ. ನಮ್ಮ ಕಾಲ್ನ ಅವಾಂತರ ನೋಡಿ ಗಾಯ್ಸ್, ಈ ಮಣ್ಣಲ್ಲಿ ಏ ರೀತಿ ಆಗಿದೆ. ಅಯ್ಯೋ ಬ್ರೋ, ನೀವು ನೋಡಿ ಆ ಮಣ್ಣಿಗೆ ಮ್ಯಾಚ್ ಆಗೋ ಚಪ್ಪಲಿ ಹಾಕೊಂಬಂದಿರ, ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಅದಕ್ಕೆ ನಾನು ನೋಡಿ ಕರಿ ಚಪ್ಪಲಿ ಹಾಕೊಂಬಂದಿನಿ. ಕರಿ ಚಪ್ಪಲಿ ನಂದು ಬಿಳಿ ಚಪ್ಪಲಿ ಆಗಿಬಿಟ್ಟಿದೆ ನೋಡಿ ಹೇಗೆ ಇದೆ. ಬನ್ನಿ ಇನ್ನೂ ಒಳಗೆ ಹೋಗೋಣ, ಇನ್ನೂ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಇವತ್ತು ನಮ್ಮ ಗೋಲ್ಡನ್ ಕನ್ನಡಿಗ ಅವರು. ಬಿಡಿ ಬ್ರೋ, ಆವತ್ತು ಮಣ್ಣನ್ನು ಎತ್ಕೊಂಡು ಹೋಗಿರೋರ್ನೇ ಪೊಲೀಸವ್ರು ಹಿಡ್ಕೊಂಡ್ರು, ನಮ್ಮ ಗಾಡಿನ ಎತ್ಕೊಂಡು ಹೋದ್ಮೇಲೆ ಹಿಡ್ಕೊಳಲ್ವಾ? ಹೌದು, ಅದೊಂದು ಬಾಧೆ ಅಲ್ವಾ? ನಾವು ಅವ್ರಿಗೆ ಗೊತ್ತಿಲ್ದಿರ ಬಂದಿದ್ರಿ. ಹೇ, ಇದೇನು ಬ್ರೋ, ಕೊನೆಗೆ ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಬಂದ್ಬಿಟ್ರಿ. ಇಲ್ಲಿಂದ ಬಂಗಾರ ಅಲ್ಲಿ ಹೋಗಿ ಈ ಟ್ರ್ಯಾಕ್ ಮೇಲೆ ಹೋಗ್ತಿತ್ತು. ಏನು ಬಂಗಾರ ಟ್ರೈನಲ್ಲಿ ಹೋಗ್ತಿತ್ತು. ಸಾರಿ, ನಮ್ಮ ಗೋಲ್ಡನ್ ಕನ್ನಡಿಗ ಅವರೆಲ್ಲ ಗೊತ್ತಿದೆ ಅಂತ ಹೋಗ್ತಿದ್ದಾರೆ ಮುಂದೆ ಎಲ್ಲ ತೋರಿಸೋದಕ್ಕೆ. ನಾನು ಅವ್ರ ಮೇಲೆ ನಂಬಿಕೆ ಹಾಕೊಂಡು ಹೋಗ್ತಾ ಇದ್ದೀನಿ. ಯಾರಾದರೂ ಕಳ್ಳರಿದ್ದಾರೇನು ಗೊತ್ತಾಗ್ತಿಲ್ಲ ಈ ಪ್ಲೇಸ್ ನೋಡ್ತಾ ಇದ್ರೆ. ಎಲ್ಲ ಒಣಗೋಗಿದ್ರು, ಇಲ್ಲಿ ಮಾತ್ರ ಗ್ರೀನ್ ಹೇಗಿದೆ ನೇಚರ್ ಅಂತ ಒಂದು ಒಳ್ಳೆ ಸೀನ್ ಮಾಡ್ಬೋದು ಗೈಸ್ ಇಲ್ಲಿ. ನಿಜ ಗೈಸ್, ಹೇಗಿದೆ ಅಂದರೆ ಈ ಮಣ್ಣು ಧೂಳು ಏನೂ ಗೊತ್ತಾಗ್ತಿಲ್ಲ. ಇಷ್ಟೊಂದು ವೈಟ್ ಮಣ್ಣು ನಾನು ಎಲ್ಲೂ ನೋಡಿಲ್ಲ ಗೈಸ್. ಮುಳ್ಳೆಲ್ಲ ತಂತಿ ಹಾಕಿ ಅಡ್ಡ ಹಾಕ್ಬಿಟ್ಟಿದ್ರಲ್ಲ ನೋಡಿ. KGF ಶೂಟಿಂಗ್ ಆದಾಗ ರಸ್ತೆ ಹೇಗಾಯ್ತು ಅಂದರೆ ಈ ರೀತಿ ಆಗಿದೆ ರಸ್ತೆ. ಈ ರೀತಿಯಾಗಿ ರಸ್ತೆ ಬಂದಿರೋದು ನಮಗೆ. ಯಾರೋ ಹಾರನ್ ಹೊಡಿತಿದ್ರೆ ಗೈಸ್,
ಭಯ ಆಗ್ತಿದೆ ನಮಗೆಲ್ಲ ಬಿಡಿ ಬೇರೆಯವ್ರಿಗೆ. ನೋಡಿ ಗಾಯ್ಸ್, ಇಷ್ಟು ದೊಡ್ಡ ದೊಡ್ಡ ಟ್ಯಾಂಕರ್ ಆಗಲಿ ಕೆಳಗೇನ ತೋರ್ಸೋಕ್ಕಾಗಿಲ್ಲ, ಇಲ್ಲಿ ತೋರಿಸ್ತಿದ್ದೀನಿ ನಾನು ನಿಮಗೆ. ನೋಡಿ ಇದೆಲ್ಲ ಏನು ಕಾಣ್ತಿದೆಯೋ ಈ ಪ್ಲೇಸ್ ಎಲ್ಲ, ಇದೆಲ್ಲ ನಮ್ಮ KGF ಗನಿ ಚಿನ್ನ ಶೋಧನೆ ಮಾಡುವಂಥ ಸ್ಥಳ. ಇಲ್ಲಿಂದ ಆ ಕಡೆ ಶಿಫ್ಟ್ ಆಗ್ತಿತ್ತು ರೈಲ್ವೆ ಸ್ಟೇಷನ್ಗೆ, ಅಲ್ಲಿಂದ ಟ್ರೈನಲ್ಲಿ ದೇಶದ ಮೂಲೆ ಮೂಲೆಗೆ ಹೋಗ್ತಿತ್ತು, ಮತ್ತು ಇನ್ನೂ ಅನೇಕ ಟ್ರಕ್ಗಳಲ್ಲಿ ಹೋಗ್ತಿತ್ತು. ನೋಡಿ ಈ ಮಣ್ಣು ಹೇಗಿದೆ, ಚಿನ್ನದ ಹಲೆಗಳ ಹಾಗೆ. ಆದರೆ ಚಿನ್ನದ ಹಲೆ ಎಲ್ಲ ಮಣ್ಣದು. ಈಗಿರ್ತಕ್ಕಂಥ ಮಾತೇನೆಂದರೆ ಈ ಮಣ್ಣಲ್ಲಿ ಇನ್ನೂ ಬಂಗಾರ ಇದೆ ಅಂತ. ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಆದರೆ ಬಂಗಾರ ಥರನೇ ಕಾಣ್ತಿದೆ. ಕೆಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಇಲ್ಲ ನೋಡಿ ಗೈಸ್, ನೋಡಿ ಏನು ಈ ಫ್ಲ್ಯಾಟ್ ಭೂಮಿ ಇದೆ ನೋಡಿ. ಇಲ್ಲೇ ಗುಡ್ಸ್ಲೆಲ್ಲ ಹಾಕ್ಕೊಂಡು ಕೆಲವೊಂದು ಸೀನ್ಗಳಿದೆ KGF ಸಿನಿಮಾದಲ್ಲಿ, ಅದನ್ನು ಹೇಳೋಕ್ಕೆ ಬರಲ್ಲ ನನಗೆ. ಆದರೆ ಈ ಪ್ಲೇಸಲ್ಲಿ ಎಲ್ಲ ಫ್ಲ್ಯಾಟ್ ಮಾಡಿ ಶೂಟಿಂಗ್ ಮಾಡಿದಂಥ ಪ್ಲೇಸ್ ಇದೆ. ಇನ್ನೂ ಆ ಕಡೆ ಇದೆ, ತೋರಿಸ್ಕೊಡ್ತೀನಿ ರೀ ನಿಮಗೆ. ಯಾರು ಗಾಲಿಪಟ ಗಾಯ್ಸ್, ನ್ಯೂಸ್ ಪೇಪರಲ್ಲಿ ಯಾರೆಲ್ಲ ಗಾಲಿಪಟ ಬಿಟ್ಟಿದ್ದಾರೋ ಕಾಮೆಂಟ್ ಮಾಡಿ. ನೋಡಿ ಗಾಲಿಪಟ ಹೇಳ್ತಾನೆ ಇದ್ದೀನಿ, ಆಗ್ರಿಂದ ನೀವು ನೋಡ್ತಾನೆ ಇದ್ದೀರಾ, ಅದು ನಾನು ಮರ್ತೋಗಿದ್ದೀನಿ. ಸಾರಿ ಗಾಯ್ಸ್. ಇದೆಲ್ಲ ನಮ್ಮ KGF ಗನಿದೆ. ಏನು ಈ ಬೆಟ್ಟಗಳ ಥರ ಎಲ್ಲ ಕಾಣಿಸ್ತಿದೆ, ಅದೆಲ್ಲ ಹಗದು ಹಾಕಿರ್ತಕ್ಕಂಥದ್ದು. ಅಲ್ಲಿ ನೋಡಿ ಕಾಣಿಸ್ತಿಲ್ಲ ಟವರು, ಅಲ್ಲಿ ಒಂದು ಟವರು, ಅಲ್ಲಿ ಒಂದು ಟವರು. ನೋಡಿ ನಮ್ಮ ಗೋಲ್ಡನ್ ಕನ್ನಡಿಗ ಅವರು ಕರೆದಿದ್ದಾರೆ ಅಂತ ಬಂದರೆ ಒಬ್ಬನ್ನೇ ಹಿಂದೆ ಬಿಟ್ಟು ಹೋಗ್ತಾ ಇದ್ದಾರೆ ಮುಂದೆ. ಬ್ರೋ ನೀವು ಎಲ್ಲೋ ನಿಲ್ಬಾರ್ದು ಬ್ರೋ, ಹೋಗ್ತಾ ಇರ್ಬೇಕು ಮುಂದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬಿಟ್ಟಿದೆ. ಈ ಮಣ್ಣಲ್ಲೂ ಎಷ್ಟೊಂದು ಹಸಿರಾಗಿದೆ, ಈ ಬಿಸಿಲಲ್ಲೂ ನೀರಿಲ್ಲದೆಯೂ ಕೂಡ. ಇಷ್ಟೇ ಗಾಯ್ಸ್, ಫುಲ್ ಟಾಫ್ ನಮ್ಮ ಬಂಗಾರದ ಮಣ್ಣು, ಗನಿಯ ಮಣ್ಣು. ಏನೆಲ್ಲ ಅಗದಿದ್ರೋ ಆ ಮಣ್ಣು ಇಷ್ಟೇನಾ, ಅಷ್ಟು ತೋರಿಸಿದ್ದೀನಿ, ಇಷ್ಟೇ ಅಂತ ಇದ್ದೀನಿ ಅಂತ ಏನು ಅಂದ್ಕೊಂಬೇಡಿ. ಇನ್ನೂ ತೋರ್ಸೋದು ಅಂದ್ಕೊಂಡೆ, ಆದರೆ ಏನಿಲ್ಲ ಇಲ್ಲಿ ತೋರಿಸೋದಕ್ಕೆ. ಇಷ್ಟು ಮಾತ್ರ ಆದರೂ ತೋರಿಸಿದ್ದೀನಿ ಗಾಯ್ಸ್. ಯಾರೆಲ್ಲ ಬರಬೇಕಂತ ಆಸೆ ಪಟ್ಟರೆ ಬನ್ನಿರಿ, ಆದರೆ ಹುಷಾರಾಗಿ ಬನ್ನಿರಿ, ನೋಡಿಕೊಂಡು ಹಿಂದೆ ಮುಂದೆ ಅಂದರೆ ನೀವು ಇರ್ತಕ್ಕಂಥ ಪ್ಲೇಸಲ್ಲಿ ಅಲ್ಲಿ ಗಾಯ್ಸ್. ಇಲ್ಲಿ ನಮ್ಮ KGFಲ್ಲಿ ಬರುವಾಗ ಪೊಲೀಸವರು ಇರ್ತಾರೆ, ನೋಡ್ಕೊಂಡು ಬನ್ನಿ. ನಾವು ಹುಷಾರಾಗೆ ಬಂದಿದ್ದೀರಿ, ನೀವು ಹುಷಾರಾಗಿ ಬನ್ನಿ. ನೋಡಿ ನಮ್ಮ ಸಿನಿಮಾ ಶೂಟಿಂಗ್ ಆಗಿದ್ದು ಇದೇ ಪ್ಲೇಸಲ್ಲಿ, ಇನ್ನೂ ಬೇರೆ ಕಡೆಯಲ್ಲಿ ಆಗಿದೆ. ಮೇನ್ ಗನಿ ಪ್ಲೇಸ್ ಅಂದರೆ ಇದೇ ಮನ್ ಮೇಲೆ ಆಗಿರ್ತಕ್ಕಂಥದ್ದು. ಬೇರೆ ಪ್ಲೇಸ್ಗೆಲ್ಲ ನಮ್ಗೆ ಅಲೋ ಇಲ್ಲ, ಸಿನಿಮಾ ಶೂಟಿಂಗ್ ಅಲ್ವಾ, ಅವರು ತುಂಬ ಕೋಟಿಗಳು ಕೊಟ್ಟು ಪರ್ಮಿಷನ್ ತೊಗೊತಾರೆ. ನಾವೆಲ್ಲ ಬಡವರು ಗಾಯ್ಸ್, ಅಷ್ಟು ಕೋಟಿ ಎಲ್ಲ ಸಾವಿರಗಳಿಗೆ ಆಗಲ್ಲ ನಮ್ಮ ಕೈಯಲ್ಲಿ. ಇದರಿಂದ ಬಂದು ನಿಮಗೆ ತೋರಿಸ್ತಿದ್ದೀರಿ. ಈ ರೀತಿ ಹೂವಾಗಲೆಲ್ಲ ಕಂಡಾಗ ಮನಸ್ಸು ಒಂಥರ ಹಗುರ ಆಗಿಬಿಡುತ್ತೆ. ನೋಡಿ ಗೈಸ್, ಒಂದು ದೊಡ್ಡ ಇದು ತೋರಿಸ್ಕೊಡ್ತೀನಿ. ಏನಿದೆ ಅಂದರೆ, ಇದು ನಾವು KGF ಸಿನಿಮಾದಲ್ಲಿ ಯಶ್ ಅವರು ಕಲಾಶ್ನಿಕಾವೋ ಎಂಬ ಗನ್ ತಗೊಂಬರಕ್ಕೆ ಹೋಗ್ತಾರಲ್ವ, ಗನ್ ತಗೊಂಬಂದಾಗ ಟ್ರಕ್ ಎಲ್ಲ ಬಿಡ್ತಾರಲ್ವ, ಬಿಟ್ಟಾಗ ಅಲ್ಲಿ ಅಧೀರ ಬಂದುಬಿಟ್ಟು ಒಂದು ಟ್ರಕ್ನ ಶೂಟ್ ಮಾಡ್ತಾನೆ. ಯಶ್ ಬಂದುಬಿಟ್ಟು ಮತ್ತೆ ಒಂಥರ ಶೋ ಕೊಟ್ಟು ಇದು ಮಾಡ್ತಾರಲ್ಲ ಗಾಯ್ಸ್, ಎಲ್ಲ ಟ್ರಕ್ಕಲ್ಲೆಲ್ಲ ಅವರ ಸೈನ್ಯನ ಕರ್ಕೊಂಬಂದ್ಬಿಟ್ಟು. ಇದೇ ಪ್ಲೇಸ್ ಗಾಯ್ಸ್. ಏನಿದೆ ಈ ಕೆಳಗಡೆ ಕಾಲುವೆ, ಆ ಕೆಳಗಡೆ ಅವರಿದ್ರು. ಇದು ಮೇಲೆ ಏನು ಕಾಣ್ತಿದೆ, ಇದು ಒಂದು ಫ್ಲ್ಯಾಟ್ ಭೂಮಿ. ಈ ಭೂಮಿ ಮೇಲೆ ಟ್ರಕ್ಕಲ್ಲಿತ್ತು ಗೈಸ್. ಈ ಟ್ರಕ್ಕಲ್ಲಿ ಆ ಒಂದು ಶೂಟಿಂಗ್ ಆಗಿದ್ದು ಇದೇ ಪ್ಲೇಸಲ್ಲಿ ಗೈಸ್. ನೋಡಿ ನೀರೆಲ್ಲ ಹರಿದು ಎಷ್ಟು ದೊಡ್ಡ ಕಾಲುವೆ ಆಗಿಬಿಟ್ಟಿದೆ ನೋಡಿ ಗೈಸ್. ಎಲ್ಲಿ ನೋಡಿದ್ರು ಬಂಗಾರನೇ ಕಾಣಿಸ್ತಿದ್ದಂಗೆ ಇದೆ, ಆದರೆ ಅದು ಬಂಗಾರ ಅಲ್ಲ, ಬರೀ ಮಣ್ಣು. ಶೋಧಿಸೋದು ತುಂಬ ಕಷ್ಟ. ಶೋಧಿಸೋದಂದ್ರೆ ಗಾಯ್ಸ್ ಟೀ ಸೋಚ್ದಂಗೆಲ್ಲ, ಅದಕ್ಕೆ ಒಂದು ಕೆಲಸನೇ ಇದೆ. ಏನ್ ಮಾಡೋದು ಬ್ರೋ, ನಿಮ್ಮಷ್ಟು ನಾವು ಕನ್ನಡದಲ್ಲಿ ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನ್ರಿ ಬ್ರೋ, ನೀವು ನನ್ನ ಈಗ ಇದು ಮಾಡ್ಬಿಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅರ್ಥ ಆದರೆ ಸಾಕು. ಇಲ್ಲಿಂದ ತಲೆದ್ರೆ ಅಷ್ಟೇ 1 ವೀಕ್ ಫುಲ್ ಬೆಡ್ ರೆಸ್ಟ್. ಸುಮ್ಮನೆ ರೀ ಬ್ರೋ, ಹಾಗೆ ತಲೆಬಿಡ್ರಿ. ತುಂಬ 1 ಮಂತ್ ಅಂತೀರಾ, ಹೊಗೆ ಹಾಕೋದಷ್ಟೇ.
ಗಾಯ್ಸ್ ಈ ಪ್ಲೇಸ್ ಹೇಗಿದೆ ನೋಡಿ, ಒಂದು ದೊಡ್ಡ ಬೆಟ್ಟದ ತುದಿ ಇದೆ ಹಾಗೆ ಇದೆ ಈ ಪ್ಲೇಸ್. ಓಕೆ ಗಾಯ್ಸ್, ಇವತ್ತಿನ ಕತೆ ಇಲ್ಲಿಗೆ ಆಯಿತು. ಅದನ್ನು ಹಂಗೆ ಸ್ವಲ್ಪ ತೋರಿಸ್ಬಿಡ್ತೀನಿ ಗಾಯ್ಸ್ ನಿಮಗೆ. ನೋಡಿ ಯಾರೆಲ್ಲ ತಿಮ್ಮಯ್ಯ ಕಾಲೇಜ್ ನೋಡ್ಬೇಕಂತ ಅಂದರೆ ಗನಿ ಹೇಗೆ ಬಂಗಾರ ತೆಗಿತಾರಂತೆ ಅಲ್ಲಿ ನಾನು ಒಂದು ಸತಿ ಹೋದಾಗ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿದ್ರು. ಏನೆಂದರೆ ಕೆಳಗೆ ಸುರಂಗ ಎಲ್ಲ ಮಾಡಿ ಯಾವ ರೀತಿ ಬಂಗಾರನ ಮೇಲಿಂದ ತೆಗಿತಾರೆ, ಮೇಲಿನಲ್ಲ ಕೆಳಗೆ ಭೂಮಿಯಿಂದ ಯಾವ ರೀತಿ ತೆಗಿತಾರೆ ಅಂತ ನಮಗೆಲ್ಲ ತೋರಿಸ್ಕೊಟ್ಟಿದ್ರು. ಓಕೆ ಓಕೆ ನೋಡಿ ಗೈಸ್, ಇಂಥ ಕಲ್ಲಿನ ಮಧ್ಯದಲ್ಲಿ ಒಂದು ಗೆರೆಯಾಗಿ ಬಂಗಾರ ಬರ್ತಾ ಇದ್ದಿದ್ದು. ಆದರೆ ಇದರಲ್ಲಿ ಬಂಗಾರನೇ, ಅಯ್ಯೋ ಗೈಸ್ ನಿಮ್ಗೆ ತೋರಿಸಿದ್ರೆ ಬಂಗಾರನೇ ಕಾಣಿಸ್ತಿದೆ, ಬಂಗಾರ ಅಲ್ಲದು, ಸಾರಿ ಮಣ್ಣು. ನೋಡಿ ನಮ್ಮ ಮೈನ್ ಪಕ್ಕದಲ್ಲಿ ಟ್ರೈನ್ ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗ್ತಿದೆ ಅಲ್ವಾ. ಅಷ್ಟೇ.